ಓಂ ಶಾಂತಿ. ಮುರಳಿ ದಿನಾಂಕ 26/4/2025 मुरलिया वरदान. लोक पसंद सभा की टिकट बुक करने वाले राज्य सिंहासन अधिकारी भव. ಲೋಕ ಪಸಂದ ಸಭೆಯ ಟಿಕೆಟ್ ಬುಕ್ ಮಾಡಿಕೊಳ್ಳುವಂತಹ ರಾಜ್ಯ ಸಿಂಹಾಸನ ಅಧಿಕಾರಿ ಭವ. ಲೋಕ ಪಸಂದ ಸಭಾ ಅಂದರೆ ಇಡೀ ಲೋಕವೇ ಮೆಚ್ಚುವಂತಹ ವಾಹ್ವಾ ಎನ್ನುವಂತಹ ಆತ್ಮಗಳ ಒಂದು ಸಭೆ ಇರ್ತದೆ. ಆ ಸಭೆಗೆ ನಾವು ಕೂಡ ಮೆಂಬರ್ ಆಗುವಂಥದ್ದು. ಹೇಗೆ ಲೌಕಿಕದಲ್ಲಿ ಲೋಕಸಭಾ ಇರ್ತದೆ, ಆ ಲೋಕಸಭೆಯ ಸದಸ್ಯರು MP ಯಾರು ಅಂತಂದರೆ ಜನರು ಆಯ್ಕೆ ಆಗಿರುವಂಥವರಿಂದ ಆಯ್ಕೆ ಆಗಿರ್ತಾರೆ. ಆಗ ಅವ್ರದ್ದು ಒಂದು ಟೀಮ್ ಇರ್ತದೆ, ಮೆಂಬರ್ ಆಗಿ ಅಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ಈ ವಿಶ್ವದಲ್ಲಿ ಲೋಕ ಪಸಂದ ಸಭೆಯ ನೀವು ಮೆಂಬರ್ ಆಗಬೇಕು. ಅದರ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಮಾಡಿಕೊಂಡವರೇ ವಿಶ್ವ ರಾಜ್ಯ ಸಿಂಹಾಸನಕ್ಕೂ ನೀವು ಅಧಿಕಾರಿ ಆಗ್ತೀರಿ. कोई भी संकल्प व विचार करते हो तो पहले चेक करो कि यह विचार व संकल्प बाप पसंद है. ಯಾವುದೇ ಒಂದು ಸಂಕಲ್ಪ ಮಾಡ್ತೀರಿ ಅಥವಾ ವಿಚಾರ ಮಾಡ್ತೀರಿ ಅಂತಂದರೆ ಮೊದಲು ಇದನ್ನು ಚೆಕ್ ಮಾಡಿಕೊಳ್ಳ್ರಿ, ನಾನು ವಿಚಾರ ಮಾಡುವಂತಹ ಸಂಕಲ್ಪಗಳು ವಿಚಾರಗಳು ಶಿವ ಬಾಬಾರವರಿಗೆ ಪಸಂದಾಗಿವೆಯಾ ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಮ್ಮ ಜೀವನದಲ್ಲಿ ನಾವೇನೇ ಮಾಡ್ತೀವಿ ಅಂತಂದರೆ ರೋಲ್ ಕಾನ್ಷಿಯಸ್ಸಲ್ಲಿ ಬಂದು ಈ ರೋಲ್ನಲ್ಲಿ ನನಗೆ ಯಾರ್ಯಾರು ಪಸಂದ್ ಆಗ್ತಿರ್ತಾರೋ ಅವರಿಗೆ ಪಸಂದಾಗುವಂಥ ಕೆಲಸಗಳನ್ನು ಮಾಡ್ತೀವಿ. ಅವ್ರ ಸಲುವಾಗಿ ನಾವು ನಮ್ಮ ಆ್ಯಕ್ಟಿವಿಟಿ ಮಾಡ್ತಿರ್ತೀವಿ. ಅಂದ್ರೆ ಅವ್ರಿಗೆ ಹೇಗೆ ಇಷ್ಟನೋ ಅದೇ ಅಡುಗೆ ಮಾಡೋದು, ಅವ್ರಿಗೆ ಹೇಗೆ ಇಷ್ಟನೋ ಅದೇ ಥರ ನಡ್ಕೊಳ್ಳೋದು, ಅವರಿಗೆ ಯಾವ ಥರ ನನ್ನಿಂದ ಅಪೇಕ್ಷೆ ಇರ್ತದೋ ಆ ರೀತಿಯಾಗಿ ನಾವು ನಮ್ಮ ಕರ್ಮವನ್ನು ಮಾಡಲಿಕ್ಕೆ ಹೋಗ್ತೀವಿ. ಯಾಕೆಂದರೆ ಅವ್ರಿಗೆ ನಾವು ಪಸಂದಾಗಬೇಕು ಅಂತ. ಅವ್ರಿಗೆ ಪಸಂದಾದ್ವಿ ಅಂತಂದರೆ ಅವ್ರ ಪಸಂದ್ ನಮ್ಮ ಪಸಂದಾಗಿರ್ತದೆ. ಯಾಕಂದ್ರೆ ನಾವು ಡಿಪೆಂಡ್ ಆಗಿರ್ತೀವಿ ಅವರಿಗೆ ಪಸಂದಾಗಬೇಕು ಅಂತ. ಅದಕ್ಕೆ ತಕ್ಕಂಗೆ ನಾವು ಕರ್ಮ ಮಾಡ್ತೀವಿ. ಆದರೆ ಇಲ್ಲಿ ಭವಿಷ್ಯದ ವಿಶ್ವ ರಾಜ್ಯಾಧಿಕಾರಿ ಆಗಬೇಕು ಅಂತಂದರೆ ಈ ಸಂಗಮ ಯುಗದಲ್ಲಿ ನಾವು ಲೋಕ ಮೆಚ್ಚುವ ಸಭೆಗೆ ಸದಸ್ಯರಾಗಬೇಕು. ಲೋಕ ಮೆಚ್ಚುವ ಸಭೆಗೆ ಸದಸ್ಯರಾಗಬೇಕು, ಟಿಕೆಟ್ ಖರೀದಿ ಮಾಡಬೇಕು ಅಂತಂದರೆ ನನ್ನ ಒಂದೊಂದು ಸಂಕಲ್ಪ ನಿರಂತರ ವಿಚಾರಗಳು ಬಾಬಾ ಮೆಚ್ಚುವಂಥ ವಿಚಾರಗಳಾಗಬೇಕು. ಬಾಬಾ ಲೈಕ್ ಮಾಡಬೇಕು. ಅರ್ಥಾತ್ ಬಾಬಾನ ವಿಚಾರಗಳೇ ನನ್ನ ವಿಚಾರ ಆಗಬೇಕು. ಬಾಬಾನ ವಿಚಾರಗಳೇನೇನು? ಮುರಳಿ ಏನಿದೆಯಲ್ಲ ಇದು ಬಾಬಾರವರ ವಿಚಾರಗಳು. ಮುರಳಿಯ ಮಾತುಗಳೇನಿವೆ ಇವೆಲ್ಲ ಶಿವ ಬಾಬಾರವರ ವಿಚಾರ ಅಂದಮೇಲೆ ಇವೇ ವಿಚಾರ ನನ್ನ ವಿಚಾರ ಅದು ಅಂದರೆ ಆಗ ಬಾಬಾ ಹೇಳ್ತಾರೆ, ನೀವು ನನ್ನ ಎಲ್ಲ ವಿಚಾರ ಬಾಬಾ ಪಸಂದ್ ಮಾಡಿದರು ಅಂದರೆ ಅವಶ್ಯ ಲೋಕ ಪಸಂದನೂ ಕೂಡ ಆಗ್ತೀರಿ. ಯಾವ ವಿಚಾರಗಳು ಬಾಬಾರವರಿಗೆ ಪಸಂದಿವೆಯೋ ಅವು ಲೋಕಕ್ಕೂ ಪಸಂದಾಗ್ತವ. ಅಂದರೆ ಬಾಬಾರ ಮುರಳಿ ಇಡೀ ವಿಶ್ವಕ್ಕೆ ಪಸಂದಾಗುವಂಥದ್ದು. तो यदि किसी भी संकल्प में स्वार्थ है तो मन पसंद कहेंगे. ಬಾಬಾ ಅಂತಾರೆ, ಏನಾದರೂ ನನ್ನ ವಿಚಾರದೊಳಗೆ ದೇಹಭಾನದಲ್ಲಿ ನಾನು ಬಂದು ಆ ವಿಚಾರ ಮಾಡಿದೆ ಅಂತಂದರೆ ಅವಶ್ಯವಾಗಿ ಯಾರಿಗೋ ಇಷ್ಟಪಡುವಂಥ ವಿಚಾರಗಳನ್ನು ನಾವು ಮಾಡ್ತೀವಿ. ಅಂದರೆ ಅದರಲ್ಲಿ ಸ್ವಾರ್ಥ ಇದೆ. ಯಾವ ವಿಚಾರದಲ್ಲಿ ಸ್ವಾರ್ಥ ಇದೆ ಅದು ಬಾಬಾ ಹೇಳ್ತಾರೆ ಅದು ಶಿವ ಬಾಬಾರವರಿಗೆ ಪಸಂದಾಗೋದಿಲ್ಲ. ವಿಶ್ವ ಕಲ್ಯಾಣ ಅರ್ಥ ಹೇ ತೋ ಲೋಕ್ ಪಸಂದ್ ವ ಪ್ರಭು ಪಸಂದ್ ಕೆಹೆಂಗೆ. ನಾವು ಮಾಡುವಂಥ ಪ್ರತಿಯೊಂದು ವಿಚಾರ ಬಾಬನ್ ಸಮಾನ್ ಇತ್ತು, ಅದರಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ. ಅಂದರೆ ಬಾಡಿ ಕಾನ್ಷಿಯಸ್ಸಲ್ಲಿ ಬಂದು ನಾನು ಆ ವಿಚಾರ ಮಾಡಿಲ್ಲ, ಸೋಲ್ ಕಾನ್ಷಿಯಸ್ಸಲ್ಲಿ ವಿಚಾರ ಮಾಡಿದೆ ಅಂತಂದರೆ ಅದು ಲೋಕ ಕಲ್ಯಾಣ ಅರ್ಥವಾಗಿರ್ತದೆ. ಲೋಕ ಕಲ್ಯಾಣ ಅರ್ಥ ಇತ್ತು ಅಂದರೆ ಅದು ಲೋಕ ಪಸಂದ ಆಗ್ತದ ಮತ್ತು ಪ್ರಭು ಪಸಂದನೂ ಕೂಡ ಆ ವಿಚಾರ ಆಗ್ತದ. ಲೋಕ ಪಸಂದ ಸಭಾಕ್ಕೆ ಮೆಂಬರ್ ಬನ್ನ ಅರ್ಥಾತ್ ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ಲೋಕ ಪಸಂದ ಸಭೆಯ ಮೆಂಬರ್ ಆಗೋದು ಅಂದರೆ ಅರ್ಥಾತ್ लॉ एंड ऑर्डर का राज्य अधिकार व राज्य सिंहासन प्राप्त कर लेना है. ಅರ್ಥಾತ್ ಯಾವಾಗ ಒಂದೊಂದು ವಿಚಾರಗಳು ಶ್ರೇಷ್ಠ ವಿಚಾರ ಮುರಳಿಯ ವಿಚಾರಗಳೇ ಬರ್ತಾವತ್ತಂದ್ರೆ ನಾವು ಯಾವಾಗ ಸೋಲ್ ಕಾನ್ಷಿಯಸ್ ಸ್ಟೇಜಲ್ಲಿ ಇರ್ತೀವಿ
ಬಾಬಾರ ಸಂಘದಲ್ಲಿರ್ತೀವಿ, ಯಾವಾಗಲೂ ಮುರಳಿಗೆ ಮಹತ್ವ ಕೊಡ್ತೀವಿ. ಆಗ ಮುರಳಿ ವಿಚಾರ ನನ್ನ ವಿಚಾರ ಆಗ್ತವ, ನನ್ನ ಆತ್ಮನ ಮೈಂಡಿನ ವಿಚಾರ ಆಗ್ತವ. ಆಗ ಅಂಥ ವಿಚಾರಗಳು ಸ್ವಾರ್ಥರಹಿತ ಆದಾಗ ಲೋಕ ಪಸಂದ ಪ್ರಭು ಪಸಂದ ಅವಶ್ಯ ಆಗ್ತೀರಿ. ಲೋಕ ಪಸಂದ ಸಭೆಯ ಮೆಂಬರ್ ಆಗೋದು ಅಂತಂದರೆ ಲಾ ಆ್ಯಂಡ್ ಆರ್ಡರ್ನ ರಾಜ್ಯದ ಅಧಿಕಾರಿ ಆಗೋದು. ಸತ್ಯಯುಗದಲ್ಲಿ ಎಲ್ಲವೂ ನಿಯಮಬದ್ಧ ಆರ್ಡರ್ ಪ್ರಮಾಣ ರಾಜ್ಯ ನಡೀತದೆ. ಅಂಥ ಒಂದು ರಾಜ್ಯಕ್ಕೆ ನೀವು ಅಧಿಕಾರಿ ಆಗ್ತೀರಿ ಅಥವಾ ರಾಜ್ಯ ಸಿಂಹಾಸನವನ್ನು ನೀವು ಪ್ರಾಪ್ತ ಮಾಡ್ಕೊಳ್ತೀರಿ. ಅದನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂದರೆ ಮೊದಲು ಈ ಸಂಗಮ ಯುಗದಲ್ಲಿ ನಾವು ಬಾಬಾರ ಪಸಂದ್ ಆಗಬೇಕು. ಬಾಬಾಗೆ ಪಸಂದ್ ಆದಾಗಲೇ ವಿಶ್ವ ಪಸಂದ್ ಆಗಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಸ್ಲೋಗನ್, परमात्मा साथ का अनुभव करो तो सब कुछ सहज अनुभव करते हुए ಸೇಫ್ रहेंगे. ಪರಮಾತ್ಮನ ಜೊತೆಯ ಅನುಭವ ಮಾಡಿದಾಗ ಎಲ್ಲವೂ ಸಹಜ ಮತ್ತು ಸುರಕ್ಷಿತವಾಗಿರುವ ಅನುಭವ ಮಾಡುತ್ತೀರಿ. ಬಾಬಾ ಹೇಳ್ತಾರೆ, ಈ ಜೀವನದೊಳಗೆ ಸದಾ ಸಹಜ ಅನುಭವ ಆಗಬೇಕು, ಎಲ್ಲವೂ ಸರಳ ನಡಿಬೇಕು ಅಂದರೆ ಮತ್ತು ಸುರಕ್ಷತೆಯ ಅನುಭವ ಮಾಡಬೇಕು ಅಂತಂದರೆ ತಂದೆಯನ್ನು ಜೊತೆಗಾರ ಮಾಡಿಕೊಡು, ಸ್ವಯಂ ಪರಮಾತ್ಮನನ್ನು ನಿಮ್ಮ ಜೊತೆಯ ಅನುಭವ ಮಾಡಿರಿ ಅಂತ. ಈಗ ಲೌಕಿಕ ಜೀವನದಲ್ಲಿ ಇಡೀ ಜಗತ್ತು ಕೂಡ ಏನು ಬಯಸ್ತಾರೆ ಜೀವನದಲ್ಲಿ ಅಂದರೆ ಎಲ್ಲವೂ ಸಹಜ ನಡಿಬೇಕು, ಸರಳ ಇರಬೇಕು ಅಂತ, ಮತ್ತು ಸ್ವಯಂ ಸೇಫ್ ಇರಬೇಕು, ಎಲ್ಲರೂ ಸೇಫ್ ಇರಬೇಕು, ಸುರಕ್ಷಿತ ಇರಬೇಕು ಅನ್ನೋದೇ ಮೂಲ ಜೀವನದ ಉದ್ದೇಶ ಇದೆ. ಆದರೆ ಬಾಬಾ ಹೇಳ್ತಾರೆ, ಅಷ್ಟೆಲ್ಲ ಬಯಸಿ ಏನೆಲ್ಲ ಸೆಕ್ಯೂರಿಟಿ ಮಾಡಿಕೊಂಡು ಮನೆಯನ್ನು ಬಂದೋಬಸ್ತ್ ಮಾಡಿಕೊಂಡ್ರೂ ಕೂಡ ಸುರಕ್ಷತೆಯ ಒಂದು ಆರಾಮದ ಜೀವನ ಮಾಡಲಿಕ್ಕಾಗ್ತಾ ಇಲ್ಲ. ಎಷ್ಟೇ ಏನೆಲ್ಲ ಖರ್ಚು ಮಾಡಿಯೂ ಕೂಡ ಎಲ್ಲವೂ ಸಹಜ ನಡೀತಾ ಇಲ್ಲ. ಆದರೆ ಎಲ್ಲವೂ ಸರಳ ನಡಿಬೇಕು ಮತ್ತು ಸುರಕ್ಷಿತವಾಗಿಯೂ ಇರಬೇಕು ಅಂತಂದರೆ ಪರಮಾತ್ಮನ ಜೊತೆಯ ಅನುಭವ ಮಾಡಿರಿ. ಅರ್ಥಾತ್ ಬಾಬಾ ಜೊತೆಯಾಗೋದು ಅಂತಂದರೆ ಬಾಬನ್ ನಾಲೆಜ್, ಬಾಬಾ ನಾಲೆಜ್ ಇಬ್ಬರೂ ಒಂದೇ. ಬಾಬಾರವರ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಆ ನಾಲೆಜ್ನ ಸ್ಮೃತಿಯಿಂದ ನಾನು ನಿರಂತರ ನಡೀತೀನಿ ಅಂತಂದರೆ ಎಲ್ಲವೂ ಸರಳ ಆಗ್ತದ. ಅಂದರೆ ಇದು ನಾಟಕ, ನಾ ಆತ್ಮ ನಿರಾಕಾರ ಇದ್ದೀನಿ, ನಿರಾಕಾರ ಆತ್ಮ ಈ ಶರೀರದ ಮೂಲಕ ನಾನು ರೋಲ್ ಪ್ಲೇ ಮಾಡಲಿಕ್ಕೆ ಬಂದಿದ್ದೀನಿ. ಇಲ್ಲಿ ನಡೀತಾ ಇರುವಂಥದ್ದು ಯಾವುದೇ ನಿಂದಾ ಸ್ತುತಿ ಇರ್ಬೋದು, ಮಾನ್ ಅಪಮಾನ ಇರ್ಬೋದು, ಇದು ಎಲ್ಲವೂ ನಾಟಕದಲ್ಲಿ ನಡೀತಾ ಇದೆ ಅಂದಾಗ ಎಲ್ಲವೂ ಸರಳ ಆಗ್ತದ, ಎಲ್ಲವೂ ಸಹಜ ಪಾಸಾಗಿ ಹೋಗ್ತದ. ಇದು ಅಪಮಾನ ಅಂತ ಚಿಂತೆ ಮಾಡುವ, ಇದು ಸಮ್ಮಾನ ಅಂತ ತಿಳ್ಕೊಂಡು ನಾನು ಅವರಿಗೆ ಅಟ್ಯಾಚ್ಡ್ ಆಗುವ ಯಾವ ಮಾತು ಬರೋದಿಲ್ಲ. ಎಲ್ಲಿಯೂ ಸಿಕ್ಕ ಹಾಕ್ಕೊಳ್ಳುವ ಮಾತೇ ಇಲ್ಲ. ಎಲ್ಲವೂ ಯಾವಾಗ ಸರಳ ಆಗ್ಲಿಕ್ಕೆ ಸಾಧ್ಯ ಅಂದರೆ ಈ ನಾಟಕವನ್ನು ಮಾಡಲ್ಪಟ್ಟಂತಹ ನಾಟಕ, ಪ್ರೀ ರಿಕಾರ್ಡೆಡ್ ನಾಟಕದಲ್ಲಿ ಏನೆಲ್ಲ ನಡೀತದೆ ಅದರ ಪ್ರಭಾವದಿಂದ ನನ್ನ ಆತ್ಮ ಮುಕ್ತ ಆಗಬೇಕು. ಪ್ರಶ್ನಾತೀತ ಆದಾಗ ಪ್ರಸನ್ನಾಗಿರ್ಲಿಕ್ಕೆ ಸಾಧ್ಯ. ಮತ್ತು ಈ ನಾಟಕದಲ್ಲಿ ಹೀಗ್ಯಾಕೆ ಮಾಡ್ತಾರೆ ಇವರು, ಹಿಂಗೆ ಯಾಕೆ ನಡೀತಾರ, ಜ್ಞಾನಿಯಾಗಿ ಇವ್ರು ಹಿಂಗೆ ಯಾಕೆ ನಡ್ಕೊಳ್ತಾರ ಅಂತ ಒಂದು ಪ್ರಶ್ನೆ ಹೇಳುವುದಂದ್ರೂ ಕೂಡ ನಿಶ್ಚಿಂತತೆ ಅಲ್ಲ, ಅಥವಾ ಸಹಜ ಜೀವನ ಅಲ್ಲ. ಸಹಜ ಜೀವನ ಯಾವುದಕ್ಕಂತಾರಂದರೆ ಎಲ್ಲವೂ ನಾಟಕದ ಅನುಸಾರ ನಡೀತಾ ಇದೆ, ಇಲ್ಲಿ ಯಾವುದೂ ಸತ್ಯ ಇಲ್ಲ. ಇಲ್ಲಿ ಏನೇ ನಡೀತಾ ಇದೆ, ಕಲಿಯುಗದ ಸಮಯ ನಡೀತಾ ಇದೆ ಅಂದರೆ ಕಲಿಯುಗದ ಸೀನೇ ನಡೀತದ. ಕಲಿಯುಗದ ಸೀನ್ಗಳು ಎಲ್ಲಿ ನಡೀತಾ ಇದೆ, ಡ್ರಾಮಾದಲ್ಲಿ ನಡೀತಾ ಇದೆ. ಆದರೆ ನಾನು ನಿರಾಕಾರ ಸತ್ಯ ಸ್ವರೂಪಾತ್ಮ, ನಿರಾಕಾರ ಪವಿತ್ರ ಆತ್ಮ ಇದ್ದೀನಿ ಅನ್ನುವ ಸ್ಮೃತಿ ಇತ್ತು ಅಂತಂದರೆ, ಅರ್ಥಾತ್ ಬಾಬಾರ ನಾಲೆಜ್ ನನ್ನ ಜೊತೆಗಿದ್ದಾಗ ಅಥವಾ ಬಾಬಾನ ಸ್ಮೃತಿ ನನ್ನ ಜೊತೆಗಿತ್ತು ಅಂತಂದರೆ ಎಲ್ಲವೂ ಸಹಜ ನಡೀತದೆ. ಮತ್ತು ಇದರ ಸುರಕ್ಷಿತವಾಗಿರುವುದು ಅಂದರೆ ಈ ನಾಟಕದ ಆಗು ಹೋಗುವ ಎಲ್ಲ ಪ್ರಭಾವಗಳಿಂದ ನೀವು ಸೇಫ್ ಇರ್ತೀರಿ, ಸುರಕ್ಷಿತ ಇರ್ತೀರಿ. ಇಲ್ಲ ಅಂತಂದ್ರೆ ಒಂದೊಂದು ಘಟನೆಯ ಪ್ರಭಾವ ಮೈಂಡ್ ಮೇಲೆ ಆಯಿತು ಅಂತಂದರೆ ಈ ಮೈಂಡ್ ಇಡೀ ದಿನ ಅದೇ ವಿಚಾರ ಮಾಡ್ತದೆ, ಅದೇ ಚಿಂತನೆ ಮಾಡ್ತದೆ. ಇದಕ್ಕೆ ಸುರಕ್ಷತೆ ಅಂತ ಅನ್ನೋದಿಲ್ಲ. ಅದಕ್ಕೆ ಸುರಕ್ಷತೆಯ ಮತ್ತು ಸಹಜತೆಯ ಅನುಭವ ಆಗಬೇಕು ಅಂದರೆ ಸದಾ ನಾಲೆಜನ್ನು ಯೂಸ್ ಮಾಡ್ತಾ ನಡೆದ್ವಿ ಅಂತಂದರೆ, ಪರಮಾತ್ಮನ ಜೊತೆಯ ಅನುಭವ ಮಾಡ್ತಾ ಹೋದಾಗ ಎಲ್ಲವೂ ಸರಳ ಆಗ್ತದೆ. ಸ್ವಯಂ ನಾವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯತೆ. ಓಂ ಶಾಂತಿ.